ಅಲ್ಲಿ ರಾತ್ರಿ ಇಡೀ ಸುರಿದಂತ ಮಳೆಯಿಂದಾಗಿ ಒಂದಷ್ಟು ಕಡೆ ಜಲಾವೃತ ಆಗಿದ್ರೆ ಮತ್ತಷ್ಟು ಕಡೆ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. 20 ವಾರ್ಡ್ಗಳಲ್ಲಿ 70 ಮಿಲಿಮೀಟರ್ಗೂ ಅಧಿಕ ಮಳೆ ಆಗಿದೆ. ಅಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗಿದೆ ಅದನ್ನ ದಾಖಲು ಮಾಡಲಾಗಿದೆ. ಅದನ್ನ ನೀವು ಗಮನಿಸೋದಾದ್ರೆ ಬೆಂಗಳೂರಿನ ಹಲವೆಡೆ ಈಗಾಗಲೇ ಜಲಾವೃತ ಆಗಿರುವಂಥದ್ದು 20 ವಾರ್ಡ್ಗಳಲ್ಲಿ 70 ಮಿಲಿಮೀಟರ್ಗೂ ಅಧಿಕ ಮಳೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಂಗೇರಿಯಲ್ಲಿ 132 ಮಿಲಿಮೀಟರ್ ಮಳೆ ಆಗಿರೋದು. ಇನ್ನು ಕೋರಮಂಗಲದಲ್ಲಿ 96.50 ಮಿಲಿಮೀಟರ್ ಮಳೆ ಆಗಿದೆ. ಇನ್ನು HAL ಏರ್ಪೋರ್ಟ್ನಲ್ಲಿ ಅಲ್ಲಿ ಸುತ್ತಮುತ್ತ ನೋಡೋದಾದ್ರೆ 93 ಮಿಲಿಮೀಟರ್ ಮಳೆ ದಾಖಲಾಗಿರೋದು. ಇನ್ನು ಕೊಟ್ಟಿಗೆಪಾಳ್ಯ ಅಲ್ಲಿ 92.50 ಮಿಲಿಮೀಟರ್ ಮಳೆ ಆಗಿದೆ. ವಿದ್ಯಾಪೀಠದಲ್ಲಿ 92.50 ಮಿಲಿಮೀಟರ್, ಮಾರತ್ತಳ್ಳಿ 91.50, ಹಂಪಿ ನಗರ 91.91 ಮಿಲಿಮೀಟರ್ ಮಳೆ. ಇನ್ನು ಬಾಗಲಕೋಟೆ 89, ಕಾಟನ್ಪೇಟೆಯಲ್ಲಿ 88.50 ಮಿಲಿಮೀಟರ್ ಮಳೆಯಾಗಿದೆ. ವಿವಿಪುರಂನಲ್ಲಿ 88 ಮಿಲಿಮೀಟರ್ ಮಳೆಯಾಗಿರೋದು. ಬಾಣಸವಾಡಿಯಲ್ಲಿ 85, ಶೆಟ್ಟಿಹಳ್ಳಿ 83, RR ನಗರ 79, ಸಂಪಂಗಿ ರಾಮನಗರ 79, ಹೊರಮಾವ್ನಲ್ಲಿ 77 ಮಿಲಿಮೀಟರ್, ಜಕ್ಕೂರು 76, ವನ್ನಾರ್ಪೇಟೆಯಲ್ಲಿ 75, ಇನ್ನು HSR ಲೇಔಟ್ನಲ್ಲಿ 73 ಮಿಲಿಮೀಟರ್ ಮಳೆಯಾಗಿದೆ. ಪುಲಕೇಶಿ ನಗರದಲ್ಲಿ 72 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಬೆಂಗಳೂರಿನ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಒಟ್ಟು 20 ವಾರ್ಡ್ಗಳಲ್ಲಿ ಈ ರೀತಿಯಾಗಿ ಅಂದರೆ ಯಥೇಚ್ಛವಾಗಿ 72ರಿಂದ ಹಿಡಿದು 98, 97ವರೆಗೂ ಕೂಡ ಮಿಲಿಮೀಟರ್ವರೆಗೂ ಕೂಡ ಮಳೆ ಆಗಿರೋದು. ಒಟ್ಟು 70 ಮಿಲಿಮೀಟರ್ಗೂ ಅಧಿಕ ಮಳೆ ಆಗಿರೋದು. ಅದಕ್ಕೂ ಕಡಿಮೆ ಅಂತೂ ಮಳೆ ಆಗಿಲ್ಲ. 72ರಿಂದ 97, 98 ಮಿಲಿಮೀಟರ್ವರೆಗೂ ಕೂಡ ಮಳೆ ದಾಖಲಾಗಿದೆ. ಬೆಂಗಳೂರಿನಲ್ಲೇ ಹಲವೆಡೆ ಬೇರೆ ಬೇರೆ ಏರಿಯಾಗಳಲ್ಲಿ ಎಷ್ಟು ಮಳೆಯಾಗಿದೆ, ಅದರಿಂದಾಗಿ ಏನೇನು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕೆಲವೆಡೆ ಜಲಾವೃತ ಆಗೋದಂತೂ ಕಾಮನ್, ಬಟ್ ವೆಹಿಕಲ್ಸ್ಗಳು ಕೂಡ ಹಾನಿ ಆಗ್ತಾ ಇದ್ದಾವೆ ಮುಳುಗಡೆ ಆಗ್ತಾ ಇರೋದ್ರಿಂದ. ಕೆಲವು ಕಡೆ ಕಾರ್ ಕೆಟ್ಟು ನಿಂತರೆ, ಇನ್ನು ಕೆಲವು ಕಡೆ ಮನೆ ಎದುರುಗಡೆ ವೆಹಿಕಲ್ಸ್ ಪಾರ್ಕ್ ಮಾಡಿರ್ತಾರೆ. ಅದರಲ್ಲೂ ಕೂಡ 2 ವೀಲರ್ ಅಂತೂ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಆ 2 ವೀಲರ್ಗಳೆಲ್ಲ ಕೂಡ ಹಾಳಾಗ್ತಾ ಇದ್ದಾವೆ. ಈ ರೀತಿಯಾಗಿ ಮಳೆಯಲ್ಲಿ ಅರ್ಧಕ್ಕರ್ಧ ಮುಕ್ಕಾಲು ಭಾಗ ಮುಳುಗಡೆ ಆಗ್ತಾ ಇರೋದನ್ನ ಗಮನಿಸ್ಬೋದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಬೆಂಗಳೂರಿನಲ್ಲಿ ಏನು ಈ ರೀತಿಯಾಗಿ ಮಳೆ ಆಗುತ್ತೆ, ಮಳೆಗಾಲವನ್ನು ಫೇಸ್ ಮಾಡೋದಕ್ಕೆ ಬೆಂಗಳೂರು ರೆಡಿ ಆಗಿಲ್ವಾ ಅಂತ, ಪಾಲಿಕೆ ರೆಡಿ ಆಗಿಲ್ವಾ ಅಂತ, ಯಾವ್ಯಾವ ಅನಾಹುತಗಳು ಅವಾಂತರಗಳು ಸ್ಟಾರ್ಟ್ ಆಗಿದ್ದಾವೆ ಅದೆಲ್ಲವನ್ನೂ ನೀವು ಗಮನಿಸ್ತಾ ಇದ್ದೀರಾ? ಸೌಖ್ಯ. ಮುಖ್ಯವಾಗಿ ನಿನ್ನೆ ರಾತ್ರಿ ಇಡೀ ಮಳೆ ಸುರಿದಿರುವಂತದ್ದು. ಸುಮಾರು ಬೆಳಗಿನ ಜಾವ 5:30ವರೆಗೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಧಾರಾಕಾರ ಅಂತ ಮಳೆ ಆಗಿರುವಂತದ್ದು. ಮೊದಲನೇದಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಾಕಷ್ಟು ಅನಾಹುತಗಳಾಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಹಾಗೇನೆ ವಿಲ್ಸನ್ ಗಾರ್ಡನ್ ಸುತ್ತಮುತ್ತ ಶಾಂತಿನಗರ ಬಸ್ ನಿಲ್ದಾಣ, ಹಾಗೇನೆ ವಿಲ್ಸನ್ ಗಾರ್ಡನ್ ಖಾಸಗಿ ಕಚೇರಿಗಳು ಮನೆಗಳಿಗೆ ನೀರುಗಳು ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಹಾಗೇನೆ ಅದರ ಜೊತೆಗೆ ಶಿವಾನಂದ ಸರ್ಕಲ್, ಮೆಜೆಸ್ಟಿಕ್, ರೇಸ್ ಕೋರ್ಸ್, ಹಾಗೇನೆ ಶೇಷಾದ್ರಿಪುರಂ ಕಾರ್ಪೊರೇಷನ್ ಸರ್ಕಲ್ ಈ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆಯಿಂದ ಒಂದು ರೀತಿಯಲ್ಲಿ ಏನು ಅಂಡರ್ ಪಾಸ್ಗಳಲ್ಲಿ ನೀರು ನುಗ್ಗಿರುವಂತ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ನಿನ್ನೆ ಒಂದೇ ದಿನಕ್ಕೆ ಸುಮಾರು 104 ಮಿಲಿಮೀಟರ್ ಮಳೆ ಆಗಿದೆ ಬೆಂಗಳೂರಿನಲ್ಲಿ. ಅದರಲ್ಲೂ ಕೂಡ ಕೆಂಗೇರಿಯಲ್ಲಿ 13 ಮಿಲಿಮೀಟರ್ ಮಳೆ ಅತಿ ಹೆಚ್ಚು ಆಗಿರುವಂತದ್ದು. ಸುಮಾರು 20 ವಾರ್ಡ್ಗಳಲ್ಲಿ ಸರಾಸರಿ 70 ಮಿಲಿಮೀಟರ್ ಮಳೆ ಆಗಿರುವಂತದ್ದನ್ನ ಕೇವಲ ನಿನ್ನೆ ಒಂದು ದಿನದಲ್ಲಿ ರಾತ್ರಿಯಲ್ಲಿ ಆಗಿರುವಂತದ್ದು. ಇದರಿಂದ ಸಾಕಷ್ಟು ಅವಾಂತರಗಳು, ಅನಾಹುತಗಳು ಸಂಭವಿಸ್ತದೆ. ಮನೆಗಳಿಗೆ ನೀರು ನುಗ್ಗಿ ಒಂದು ರೀತಿಯಲ್ಲಿ ದಿನಚರಿ ಅದು ಕೂಡ ವೀಕೆಂಡ್ ಮುಗ್ದಿದೆ. ಇವತ್ತಿಂದ ಮತ್ತೆ ಆರಂಭ ಆಗಿರುವಂತದ್ದು, ವಾರದ ದಿನ ಆರಂಭ ಆಗಿರೋದು. ಎಲ್ಲವೂ ಕೂಡ ಕಚೇರಿಗಳಿಗೆ ಹೋಗ್ಲಿಕ್ಕೆ, ತಮ್ಮ ತಮ್ಮ ಕೆಲಸಗಳಿಗೆ ಹೋಗ್ಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಎಲ್ಲೋ ಒಂದು ರೀತಿಯಲ್ಲಿ ನೀರು ನಿಲ್ಲುವಂಥದ್ದು, ರಸ್ತೆಯ ನೀರುಗಳು ಮತ್ತೆ ಹಾಗೇನೆ ಚರಂಡಿಯ ನೀರು ಮನೆಗಳಲ್ಲಿ ನುಗ್ತಾ ಇರುವಂತ ನೋಡಿದ್ರೆ ಮತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಕರ್ಸ್ಕೊಳ್ತೀವಿ, ಅದರ ವೈಫಲ್ಯ ಅಥವಾ ಆಡಳಿತ ವರ್ಗದ ನಿರ್ಲಕ್ಷ್ಯ ಈಗ ಮತ್ತೆ ಎದ್ದು ಕಾಣ್ತಾ ಇರುವಂತದ್ದು. ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದನ್ನ ಟ್ಯಾಗ್ ಮಾಡಿ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕ್ತಿದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಹೇಳ್ಬೇಕಂತಂದ್ರೆ ಈಗಾಗಲೇ ನೆಲಮಂಗಲದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರ ವಾಸವಿರುವಂತಹ ಕೂದಲಳೆಯ ದೂರದಲ್ಲಿ ಸಿಸಿಬಿ ಕಚೇರಿ ಪೂರ್ಣ ಜಲಾವೃತ ಆಗಿರುವಂತದ್ದು. ಅಂದ್ರೆ ಕೇವಲ ಜನರ ಮನೆಗಳಿಗಷ್ಟೇ ನೀರು ನುಗ್ಗದಲ್ಲದೇ ಸರ್ಕಾರಿ ಕಚೇರಿಗಳಲ್ಲೂ ಕೂಡ
ನೀರು ನುಗ್ಗಿರುವಂತ ಹಿನ್ನೆಲೆಯಲ್ಲಿ ಇವತ್ತಿನ ದಿನಚರಿಗಳಿಗೆ ಅಥವಾ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸಾಕಷ್ಟು ಅಡ್ಡಿಯಾಗುವಂಥದ್ದು. ಮರಗಳು ಕೂಡ ಪ್ರಮುಖ ರಸ್ತೆಗಳಲ್ಲಿ ಮರಗಳು ಬಿದ್ದಿವೆ. ಈಗಾಗಲೇ ಹಲವು ಅನಾಹುತಗಳು ಸಂಭವಿಸಿದ್ರು ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ತಿಲ್ಲ ಅಥವಾ ಇಲ್ಲಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ವರ್ಗ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇರುವಂತದ್ದು ಇಲ್ಲಿ ಕಾಣ್ತಾ ಇದೆ. ಸಹಜವಾಗಿ ಬೆಳಗ್ಗೆನೆ ಜನರು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹಿಡಿಶಾಪ ಆಗುವಂತಹ ಪ್ರಕ್ರಿಯೆಗಳು ಎಲ್ಲೆಡೆ ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ. ಬರ್ತೀರಾ? ಬನ್ನಿ.